ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಈಸಿಯಾಗಿರೋಂತಹ ಬ್ರೈಡಲ್ ಸಾರಿ ಕುಚ್ಚು ಡಿಸೈನು ಬಿಗಿನರ್ಸು ಮಾಡ್ಕೋಬಹುದು. ಹೆಚ್ಚು ಕಾಂಪ್ಲಿಕೇಶನ್ಸ್ ಇಲ್ಲ. ಇದು ಸಿಂಪಲ್ ಆಗಿ ಇದೆ. ಅಂದರೆ ಇದನ್ನು ಸೆಮಿ ಬ್ರೈಡಲ್ ಸಾರಿಗಳಿಗೆ, ಅಂದರೆ ಸ್ವಲ್ಪ ಕಡಿಮೆ ಜರಿ ಇರೋ ಸಾರಿಗಳಿಗೆಲ್ಲ ಧಾರಾಳವಾಗಿ ಉಪಯೋಗಿಸ್ಕೋಬೋದು. ಬ್ರೈಡಲ್ ಸಾರಿಗಳಿಗೂ ಉಪಯೋಗಿಸ್ಕೋಬೋದು. ಇದಕ್ಕೆ 2 ಕಲರ್ ದಾರ ತಗೊಳ್ತಾ ಇದ್ದೀನಿ, 6 ಎಳೆ ದಾರ. ಮತ್ತು ಈ ಥರ ದೊಡ್ಡ ಬೀಡ್ಸ್ ಒಂದು, ಇನ್ನೊಂದು ಸಣ್ಣ ಬೀಡ್ಸ್ ನಾರ್ಮಲಾಗಿ ನಾವು ಉಪಯೋಗಿಸ್ತೀವಲ್ವ, ಮೆಟಲ್ ಬೀಡ್ಸ್, ಅದನ್ನು ಉಪಯೋಗಿಸ್ತೀನಿ. 2 ರೀತಿಯ ಬೀಡ್ಸು, 6 ಎಳೆ ದಾರಗಳು 2 ಕಲರಿಂದು, ಮತ್ತು 10 ನಂಬರ್ ಕ್ರೋಶೆ 0.75 mm ಇಂದು ಉಪಯೋಗಿಸ್ತಾ ಇದ್ದೀನಿ. ಈಗ ಫಸ್ಟು ಒಂದು ಕಲರ್ ತಗೊಳ್ತಾ ಇದ್ದೀನಿ, ಕೆಂಪು ಕಲರಿಂದು 6 ಎಳೆ ದಾರ. ತುಂಬ ಸುಲಭವಾಗಿ ಬೇಗ ಮಾಡುವಂತಹ ಡಿಸೈನು. ಬೇಸ್ ಡಿಸೈನುಗಳು ಫಸ್ಟ್ ಸ್ಟೆಪ್ ಎಲ್ಲ ನಿಮಗೆ ಗೊತ್ತಿರೋಂಥದ್ದು, ಅಂದರೆ ಬೇಸ್ ಡಿಸೈನ್ ಮತ್ತು ಫಸ್ಟ್ ಆರ್ಚ್ಗಳು. ಆದರೂ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಎಲ್ಲದಕ್ಕೂ ಇದೇ ರೀತಿ ಮಾಡ್ತೀವಿ ನಾವು ಸಾಮಾನ್ಯವಾಗಿ. ಫಸ್ಟು ದಾರ ಲಾಕ್ ಮಾಡೋಣ. ಫಸ್ಟ್ ಬೇಸ್ ಲೈನ್ ಮಾಡಲಿಕ್ಕೆ ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾನು ಡಬಲ್ ಲಾಕ್ ಮಾಡ್ತಾಯಿದ್ದೀನಿ, ಅಂದರೆ 2 ಸಾರಿ ಸಿಂಗಲ್ ಕ್ರೋಶೆ ಒಂದೇ ಜಾಗದಲ್ಲಿ ಹಾಕ್ಕೊಂಡು ಸೇರಿಸ್ತಾ ಇದ್ದೀನಿ. ಹಂಗೆ ಮಾಡಿದರೆ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಹತ್ರ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ಒಂದೇ ಕಡೆಗೆ. ಫಸ್ಟು 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ಇನ್ನೆರಡು ಸಾರಿ 4 ಚೈನು. ಸ್ಟಾರ್ಟಿಂಗಲ್ಲಿ 3 ಸಾರಿ 3 ಸೆಟ್ಟು 4 ಚೈನು ಹಾಕ್ಕೋಬೇಕು. 3 ಸಾರಿ 4 ಚೈನು. ಇನ್ನೊಂದು ಸಾರಿ 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಹಾಕಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು ಒಂದು ದೊಡ್ಡ ಬೀಡ್ ಸೇರಿಸ್ಕೊಳ್ಳಿ. ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಬಿಟ್ಟು ಅಳತೆ ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಇದು ಡಬಲ್ ಆರ್ಚ್ ಕುಚ್ಚು ಬೇಸು. ಹೆಚ್ಚು ಟೈಟಾಗಿ ಎಲ್ಲೂ ಲಾಕ್ ಮಾಡ್ಕೋಬೇಡಿ, ಅಂದರೆ 4 ಚೈನ್ ಹಾಕಿ ಈಗ ನೆಕ್ಸ್ಟ್ 5 ಸಾರಿ 4 ಚೈನ್ ಹಾಕೋಬೇಕು. ಈ ಥರ 4 ಚೈನ್ ಹಾಕ್ಕೊಂಡು ಬಟ್ಟೆ ಅಳತೆ ನೋಡ್ಕೊಂಡು ಸ್ವಲ್ಪ ಒಳಗಡೆ ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿ. ಯಾಕೆಂದರೆ ಇಲ್ಲಾಂದರೆ ಎಳ್ದಂಗಾದರೆ ಸುಕ್ಕು ಬಂದುಬಿಡತ್ತೆ. ಟೈಟ್ ಆದರೆ ಮೇಲಿನ ಸ್ಟೆಪ್ಗಳೆಲ್ಲ ಟೈಟ್ ಆದರೆ ತುಂಬ ಸುಕ್ಕು ಬರುತ್ತೆ. ಅದಕ್ಕೆ ಸ್ವಲ್ಪ ಲೂಸಾಗಿ ಹಾಕ್ಕೋಬೇಕಾಗತ್ತೆ. ಇದು ಫಸ್ಟ್ ಸ್ಟೆಪ್ಪು. 5 ಸಾರಿ 4 ಚೈನು. ಇದು ನಾನು ಎಲ್ಲ ಡಬಲ್ ಆರ್ಚ್ ಕುಚ್ಚಿಗೆ, ಅಂದರೆ 2 ಸಾರಿ 2 ಆರ್ಚುಗಳು ಮಾಡ್ತೀವಲ್ಲ, ಒಂದು ಆರ್ಚ್ ಆದಮೇಲೆ ಅದ್ರ ಮೇಲೆ ಇನ್ನೊಂದು ಆರ್ಚ್, ಆ ಥರ ಮಾಡೋಂಥ ಡಿಸೈನ್ಗಳಿಗೆಲ್ಲ ಈ ಥರ 2 ಸ್ಟೆಪ್ ಮಾಡೋದಕ್ಕೆಲ್ಲ ಈ ಥರ ಬೇಸ್ ಹಾಕ್ಕೊಳ್ತೀನಿ. ನೀವು ನೋಡಿರ್ಬೋದು. ಹಿಂಗೆ ಹಾಕ್ಕೋಬೇಕಾಗತ್ತೆ. ಅಂದರೆ ಬೀಡ್ ಆದಮೇಲೆ 5 ಸಾರಿ 4 ಚೈನು, ಮತ್ತು ಬೀಡ್, ಮತ್ತು 5 ಸಾರಿ, ಆ ಥರ ಮಾಡಿ ಎಂಡಿಗೆ ಮತ್ತು ಸ್ಟಾರ್ಟಿಂಗ್ ಮಾತ್ರ 3 ಸಾರಿ ಮಾಡ್ಕೋಬೇಕು. ಈಗ ದೊಡ್ಡ ಬೀಡ್ ಸೇರಿಸ್ಕೊಳ್ಳಿ ಆರ್ಚ್ಗೆ. ಇದು ಈಗ ಆ ದೊಡ್ಡ ಬೀಡಿರಲ್ಲಿ ಆರ್ಚ್ ಮಾಡ್ತೀವಿ ನಾವು. ಈ ಥರ ಇದನ್ನು ಲಾಕ್ ಮಾಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ಳಿ. ಅಳತೆ ನೋಡಿಕೊಂಡು. ಹೆಚ್ಚು ದೂರನೂ ಸೇರಿಸ್ಕೋಬೇಡಿ, ಹೆಚ್ಚು ಹತ್ರನೂ ಬೇಡ. ಆ ಥರ ನೋಡಿ, ಈ ಥರ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ 3 ಸಾರಿ 4 ಚೈನು ಮಾಡ್ಕೋಬೇಕು. ಈಗ ನೋಡಿ 3 ಸಾರಿ 4 ಚೈನ್ ಎಂಡಲ್ಲಿ ಮಾಡಿದ್ದೀನಿ, ಎಂಡ್ ಆಗಿದೆ. ಈಗ ಮತ್ತೆ 4 ಚೈನ್ ಮಾಡಿಕೊಂಡು ವರ್ಕನ್ನು ಟರ್ನ್ ಮಾಡ್ಕೋಬೇಕು. ನಾವು ಸಾರಿನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಅದ ಲಾಕ್ ಎಲ್ಲಿದೆ, ಮೊದಲಿನ ರೋದ ಲಾಕ್ ಇದೆಯಲ್ವ, ಆ ಲಾಕ್ಗಳಲ್ಲಿ ಲಾಕ್ ಮಾಡ್ತಾ ಹೋಗಬೇಕು. ಮೊದಲಿನ ಒಂದು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಂಡಿದ್ದೀವಲ್ವ ಮೊದಲಿನ ರೋದಲ್ಲಿ, ಅಲ್ಲಿ ಸೇರಿಸ್ಕೋಬೇಕು. ಈ ಥರ ಮತ್ತೆ 4 ಚೈನು. ಎಲ್ಲ ಕಡೆಯೂ 4 ಚೈನ್ ಇರೋಲ್ಲಿ 4 ಚೈನ್ ಹಾಕ್ಕೊಂಡು ಆಯಾ ಲಾಕ್ಗಳಲ್ಲಿ ಸೇರಿಸ್ಕೋಬೇಕು. ಈ ಥರ ಸಿಂಗಲ್ ಕ್ರೋಶೆ ಇರೋಲ್ಲಿ ಬಟ್ಟೆಗೆ ಸೇರಿಸ್ಕೋಬೇಕಾಗಿಲ್ಲ. ಮೊದಲಿನ ರೋದ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ ಅದರಲ್ಲಿ ಸೇರಿಸ್ಕೊಂಡ್ರೆ ಆಯಿತು. ಈ ಬೀಡ್ ಪಕ್ಕವರೆಗೂ ಬಂದಿದ್ದೀವಿ ಲಾಕು. ಈಗ ಬೀಡ್ ಸುತ್ತಲೂ ಚೈನ್ ಹಾಕೋಬೇಕು. ಬೀಡಿಗೆ ಎಷ್ಟು ದೊಡ್ಡ ಬೇಕು ಅಂತ ಅಳತೆ ನೋಡಿಕೊಂಡು ಚೈನ್ ಹಾಕೋಬೇಕು. 4 5 6 7 ಆಗಿ ನೋಡಿ ಸಾಕಾಗಲ್ಲ, ಇನ್ನೊಂದು ಮಾಡ್ತೀನಿ. 8 ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಬೀಡ್ನ ಪಕ್ಕದ ಈಚೆ ಪಕ್ಕದಲ್ಲಿರೋಂಥ ಸಿಂಗಲ್ ಕ್ರೋಶೆಯಲ್ಲಿ ಸೇರಿಸ್ಕೊಳ್ಳಿ ಲಾಕಲ್ಲಿ.
ಇಲ್ಲಿ ಈ ಥರ. ಈಗ ನೋಡಿ ಬೀಡ್ನ ಸುತ್ತಲೂ ಬರುತ್ತೆ ಆ ಚೈನು. ಹೆಚ್ಚು ಟೈಟ್ ಬರಬಾರ್ದು, ಹಂಗಂತ ಹೆಚ್ಚು ಲೂಸ್ ಇರಬೇಕಾಗಿಲ್ಲ. ಈ ಥರ ಅಲ್ಲಿಂದ ಅಲ್ಲಿಗೆ ಬರೋಷ್ಟು ಚೈನ್ ಮಾಡ್ಕೊಳ್ಳಿ. ಮತ್ತು ಈಗ ಚೈನ್ಗಳ ಮೇಲೆಲ್ಲ ಚೈನ್ ಮಾಡಿಕೊಂಡು ನೆಕ್ಸ್ಟ್ ಬೀಡ್ ಸುತ್ತಲೂ ಇದೇ ಥರ ಚೈನ್ ಮಾಡಿ 8 ಚೈನ್ ಮಾಡಿ ಎಂಡ್ ಮಾಡ್ಕೊಳ್ಳಿ. ಎಂಡ್ವರೆಗೂ ಬಂದಿದ್ದೀನಿ ನಾನು. ಚೈನ್ ಮೇಲೆಲ್ಲ ಚೈನ್ ಹಾಕ್ಕೊಂಡಿದ್ದೀನಿ. ಬೀಡ್ ಸುತ್ತಲೂ 8 ಚೈನ್ ಹಾಕ್ಕೊಂಡು ಬಂದೀನಿ ಎಲ್ಲ ಕಡೆ ನೋಡಿ. ಈ ಥರ ಮಾಡ್ತೀನಿ ನಾನು. ಈಗ ನೆಕ್ಸ್ಟ್ 4 ಚೈನ್ ಮಾಡಿಕೊಂಡು ಪುನಃ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ, ಸೀರೆ ಫ್ರಂಟ್ ಸೈಡ್ಗೆ. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಫಸ್ಟ್ 4 ಚೈನು ಕುಚ್ಚಿಗಿರೋದು. ಮತ್ತು 4 ಚೈನು ಸೆಕೆಂಡಿಂದು ಹಾಗೆ ಮಾಡ್ಕೊಳ್ಳಿ. ಮಾಡಿಕೊಂಡು ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಈಗ ನೆಕ್ಸ್ಟ್ 4 ಚೈನ್ ಬೀಡ್ ಪಕ್ಕದಲ್ಲಿರೋ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡ್ನ ಮೇಲಿರೋ 8 ಚೈನ್ ಇದೆಯಲ್ವ ಬೀಡ್ ಸುತ್ತಲೂ ಹಾಕಿರೋದು, ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ 3 ಲೂಪ್ ಬರುತ್ತೆ. ಎರಡನ್ನು ಒಂದು ಮಾಡ್ಕೊಳ್ಳಿ ದಾರ ತಗೊಂಡು, ಮತ್ತೆರಡನ್ನು ಒಂದು ಮಾಡ್ಕೋಬೇಕು. ಈ ಥರ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಳ್ಳಿ. ಇದರ ಒಳಗಡೆಯಿಂದ ದಾರ ತೊಗೊಂಬನ್ನಿ 3 ಲೂಪ್ ಆಗತ್ತೆ ಕ್ರೋಶೆ ಹುಕ್ಕಲ್ಲಿ. ಮತ್ತು ಎರಡನ್ನು ಒಂದು ಮಾಡಿ ದಾರ ತಗೊಂಡು ಮತ್ತೆರಡನ್ನು ಒಂದು ಮಾಡಿ ಡಬಲ್ ಕ್ರೋಶೆ. ನಿಮಗೆ ಗೊತ್ತಿರುತ್ತೆ, ನಾನು ಮೊದಲೆಲ್ಲ ವೀಡಿಯೋಗಳಲ್ಲೂ ತೋರಿಸಿದ್ದೀನಿ. ಈ ಥರ ಇದರಲ್ಲಿ ಫುಲ್ಲು ಬರೋಷ್ಟು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಾನು ಇದರಲ್ಲಿ 17 ಡಬಲ್ ಕ್ರೋಶೆ ಮಾಡಿದ್ದೀನಿ, 17 ಡಬಲ್ ಕ್ರೋಶೆ ಮಾಡಿದ್ದೀನಿ. ಫುಲ್ಲು ಹಾಕೊಂಡು ಹೋಗಬೇಕು ಈ ಥರ. ಇದನ್ನು ಈ ಥರ ಬರುತ್ತೆ. ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿ. ಇಲ್ಲಿ ಆರ್ಚ್ ಬರುತ್ತೆ ಈ ಥರ. ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿ. ಮತ್ತು ಅದರ ಪಕ್ಕದಲ್ಲಿರೋ ಲಾಕ್ ಇರುತ್ತಲ್ವ, ಆ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಮತ್ತು ಉಳಿದಿರೋ ಚೈನ್ಗಳೆಲ್ಲ ಚೈನ್ ಮಾಡಿಕೊಂಡು ಬೀಡ್ ಪಕ್ಕ ಅವ್ರಿಗೆ ಬಂದು ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಪಕ್ಕದಲ್ಲಿ ಆರ್ಚ್ ಮಾಡ್ಕೋಬೇಕು. ಈ ಥರ ಎಲ್ಲ ಆರ್ಚ್ಗಳು ಮಾಡ್ಕೊಂಡು ಬಂದಿದ್ದೀನಿ ನಾನು. ಈಗ ಎಂಡ್ ಆಗಿದೆ. ಎಂಡ್ ಆದಮೇಲೆ ಲಾಸ್ಟ್ 4 ಚೈನ್ ಉಳಿದಿದೆ, ಅದನ್ನು ಮಾಡ್ಕೊಳ್ತಿದ್ದೀನಿ. ಉಳಿದಿರೋ ಎಲ್ಲ 4 ಚೈನ್ಗಳು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಎಂಡ್ ಮಾಡಿ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ ಅಲ್ಲಿ ಈ ದಾರನ ಕಟ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ಇನ್ನೊಂದು ಕಲರ್ ದಾರನ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಈ ಥರ. ಸ್ಟಾರ್ಟಿಂಗಲ್ಲಿ ನೀವು 2-3 ರೋ ಮಾಡಿದ್ದೀರಲ್ವ, ಮೇಲಿನ ರೋದಲ್ಲಿ ಸೇರಿಸ್ಕೋಬೇಕು. ಮೇಲಿನದ್ದು ರೋದ ಚೈನ್ ಬರುತ್ತೆ ಅಲ್ಲಿ, ಆ ಚೈನಲ್ಲಿ ಸೇರಿಸ್ಕೊ ಲಾಸ್ಟ್ ಚೈನಲ್ಲಿ. ಇಲ್ಲಾಂದರೆ ಕೆಳಗೆ ಸೇರಿಸಿದರೆ ಆ ಎತ್ತರ ಕಡಿಮೆ ಆಗುತ್ತೆ, ನಿಮಗೆ ಕುಚ್ಚು ಚೆನ್ನಾಗಿ ನಿಲ್ಲಲ್ಲ ಅಲ್ಲಿ. ಈಗ 4 ಚೈನ್ ಮಾಡ್ಕೊಳ್ಳಿ. ಅದನ್ನು ಅಲ್ಲೇ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದು ಕುಚ್ಚಿಗಿರೋಂಥ ಜಾಗ. ಈ ಥರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇಲ್ಲಿಂದ ನಿಮಗೆ ಜಾಗ ಜಾಸ್ತಿ, ನಿಮಗೆ ಟೈಟ್ ಲೂಸ್ ಇದೆ ಅಂದರೆ ಒಂದು ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಹಾಕ್ಕೋಬೋದು. ಇಲ್ಲಾಂದರೆ ಸಾಮಾನ್ಯವಾಗಿ ಬೇಕಾಗಲ್ಲ, ಯಾಕಂದರೆ ಇಲ್ಲಿ ನಾವು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀವಲ್ವ. ನೆಕ್ಸ್ಟ್ ಆರ್ಚಿನ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತಲ್ವ, ಅಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದೇ ಹೋಲಲ್ಲಿ 2, ಫಸ್ಟ್ ಡಬಲ್ ಕ್ರೋಶೆ ಮೇಲಿನ ಹೋಲಲ್ಲಿ 2 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಒಂದರಲ್ಲಿ ಫಸ್ಟ್ ರೌಂಡ್ ನಾವು ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿದ್ದೀವಲ್ವ, ಅಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ. ಆಮೇಲೆ 3 ಚೈನು ಅಥವಾ 4 ಚೈನ್ ಹಾಕಿ ಪೀಕೋ ಮಾಡ್ಕೋಬೇಕು. ನಿಮಗೆ ದೊಡ್ಡ ಪೀಕೋ ಬೇಕು ಅಂದರೆ 4 ಚೈನ್ ಹಾಕ್ಕೋಬೋದು. ಇಲ್ಲಿ ಆ 2 ಸೇರಿಸ್ಕೊಂಡು ಪೀಕೋ ಮಾಡ್ಕೋಬೇಕು. 2 ಡಬಲ್ ಕ್ರೋಶೆ ಹಿಂದೆ ಹಾಕ್ಕೊಂಡು. ಈಗ ನೋಡಿ, ಒಂದು ಬೀಡ್ ಸೇರಿಸ್ತಾ ಇದ್ದೀನಿ ಪೀಕೋ ಮಾಡಿಬಿಟ್ಟು. ಇದಾದಮೇಲೆ ಈಗ ನೆಕ್ಸ್ಟು ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಆ ಮೊದಲಿನ ರೋದಲ್ಲಿ ಒಂದು ಬಿಟ್ಟು ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು ಈ ಥರ. ಎರಡು ಡಬಲ್ ಕ್ರೋಶೆ ಮಾಡಿ
ನೋಡಿ 3 ಅಥವಾ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿದ್ದೀನಿ ಇಲ್ಲಿ ದೊಡ್ಡ ಪೀಕೋ ಬರೋದಕ್ಕೆ. ಆ ಎರಡರ ಹಿಂದೆ ಎರಡನ್ನು ಸೇರಿಸ್ಕೊಂಡು ಲಾಕ್ ಮಾಡ್ಕೋಬೇಕು, ಆವಾಗ ಪೀಕೋ ಆಗುತ್ತೆ. ಹೀಗೆ ಇಲ್ಲಿ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಇದೇ ಥರ ಮಾಡ್ತಾ ಹೋಗಬೇಕು. ಮತ್ತು ಒಂದು ಬಿಟ್ಟು ಒಂದು ಡೈರೆಕ್ಟ್ ಒಂದೊಂದರಲ್ಲೇ ಸೇರಿಸ್ಕೊಳ್ಳೋಕ್ಕಾಗಲ್ಲ. ಕೆಲವು ಸರಿ ನಿಮಗೆ ನಿಮ್ಮ ಕೈ ಲೂಸ್ ಇದೆ, ಸ್ವಲ್ಪ ಲೂಸ್ ಇದೆ, ದೊಡ್ಡ ಇದೆ ಅಂದರೆ ಜಾಗ ಜಾಸ್ತಿ ಆಗುತ್ತೆ ಲೂಸ್ ಅಂದರೆ 2 ಡಬಲ್ ಕ್ರೋಶೆನ ಬಿಟ್ಕೋಬೋದು ನೀವು. ಅದು ನೀವು ನೋಡ್ಕೋಬೇಕು. ಯಾಕಂದರೆ ಒಬ್ಬರು ಮಾಡಿದ ಹಾಗೆ ಇನ್ನೊಬ್ರು ಮಾಡೋದು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬರು ಟೈಟ್ ಮಾಡ್ತಾರೆ, ಒಬ್ಬರು ಲೂಸ್ ಮಾಡ್ಬೋದು. ಅದರಿಂದ ನಿಮ್ಮ ಡಿಸೈನ್ ಹೇಗಿದೆ, ನಿಮ್ಮ ಕೈ ಹೇಗಿದೆ ಅದನ್ನು ಹೊಂದ್ಕೊಂಡು ಇರುತ್ತೆ. ನೀವು ಜಾಗನ ನೀವು ಅಳತೆ ಮಾಡ್ಕೋಬೇಕಾಗತ್ತೆ. 4 ಚೈನ್ ಹಾಕಿ ಆ ಎರಡನ್ನು ಸೇರಿಸ್ಕೊಂಡು ಪೀಕೋ ಮಾಡಿ. ನಾನಿಲ್ಲಿ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ, ಸ್ವಲ್ಪ ನೀವು ನಿಮ್ಮ ಇದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಬಿಟ್ಟು ಒಂದಕ್ಕೆ ಹಾಕ್ತಾಯಿದ್ದೀನಿ. ಫಸ್ಟ್ ಆರ್ಚ್ ಮಾಡಿದ್ದೀವಲ್ಲ, ರೆಡ್ ಆರ್ಚು, ಅದರಲ್ಲಿ ಡಬಲ್ ಕ್ರೋಶೆಗಳಿದೆಯಲ್ವ, ಒಂದು ಡಬಲ್ ಕ್ರೋಶೆಯಲ್ಲಿ ಎರಡು ಡಬಲ್ ಕ್ರೋಶೆ ಹಾಕಿದ ಮೇಲೆ ನೆಕ್ಸ್ಟನ್ನು ಬಿಟ್ಟು ಅದರ ನೆಕ್ಸ್ಟಿನ ಡಬಲ್ ಕ್ರೋಶೆಯಲ್ಲಿ ಮಾಡ್ತಾಯಿದ್ದೀನಿ. 2 ಡಬಲ್ ಕ್ರೋಶೆ, ಒಂದರಲ್ಲಿ 2 ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ, ಮೇಲಿಂದ ಪೀಕೋ ಹಾಕ್ತಾಯಿದ್ದೀನಿ. ಅದರಿಂದ ನಿಮಗೆ ಸ್ವಲ್ಪ ಜಾಗ ಜಾಸ್ತಿ ಬೇಕು ಆಗ್ಬೋದು, ಅಂದರೆ ಲೂಸ್ ಆಗಲೂಬಹುದು ಅದು. ಅದರಿಂದ ನೋಡಿಕೊಂಡು ಹಾಕಿ ಪೀಕೋ ಹಾಕಿಬಿಟ್ಟು ಬೀಡ್ ಸೇರಿಸೋದು. ಹಿಂಗೆ ಎಂಡ್ವರೆಗೂ ಮಾಡಿದ್ದೀನಿ ನೋಡಿ. ಈಗ ಲಾಸ್ಟ್ಗೆ ಒಂದು ಡಬಲ್ ಕ್ರೋಶೆ ಉಳಿದಿದೆ, ಅಲ್ಲಿ 2 ಡಬಲ್ ಕ್ರೋಶೆ ಒಂದರಲ್ಲೇ ಹಾಕಿ ಸ್ಟಾಪ್ ಮಾಡ್ಕೋಬೇಕು. ಅಲ್ಲಿ ಪೀಕೋ ಮಾಡ್ಕೋಬೇಕು. ಪೀಕೋ ಮಾಡಿ ಬೀಡ್ಸ್ ಹಾಕೋದು ಬೇಡ. 2 ಡಬಲ್ ಕ್ರೋಶೆ ಪೀಕೋ. ಈಗ ಇದನ್ನು ನೆಕ್ಸ್ಟ್ ಆ ಲಾಕಲ್ಲಿ ನೆಕ್ಸ್ಟ್ ಆ 4 ಡಬಲ್ ಕ್ರೋಶೆ 4 ಚೈನ್ನ ಎಂಡಲ್ಲಿರೋ ಲಾಕ್ ಇದೆಯಲ್ವ, ನೆಕ್ಸ್ಟ್ 4 ಚೈನ್ ಸೆಕೆಂಡ್ ಒನ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಆವಾಗ ಸರಿಯಾಗತ್ತೆ. ಅದು ಇಷ್ಟು ದೊಡ್ಡ ಆರ್ಚ್ ಬರುತ್ತೆ. ಈ ಥರ ಬರುತ್ತೆ ಆರ್ಚ್, ಚೆನ್ನಾಗಿ ಕಾಣಿಸುತ್ತೆ. ಇದು ಪೀಕೋ ಮಧ್ಯೆ ಬೀಡ್ಸ್ ಹಾಕ್ಕೊಂಡು ಫುಲ್ಲೊಂದು ದೊಡ್ಡ ಆರ್ಚಾಗಿ ಬರುತ್ತೆ. ಈ ಥರ ಎಲ್ಲವನ್ನು ಮಾಡ್ಕೋಬೇಕು. ನೆಕ್ಸ್ಟು 4 ಚೈನ್ ಮಾಡ್ಕೊಳ್ಳಿ, ಅದು ಕುಚ್ಚಿಗಿರೋದು, ಅಲ್ಲಿಂದ ನೆಕ್ಸ್ಟ್ ಆರ್ಚನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನೀವು ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಆರ್ಚಲ್ಲಿ ಆ ಫಸ್ಟ್ ಡಬಲ್ ಕ್ರೋಶೆ ಮೇಲಿರೋ ಚೈನಲ್ಲಿ 2 ಡಬಲ್ ಕ್ರೋಶೆ, ಈ ಥರ ಪೀಕೋ, ಈ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಬೀಡ್ಸ್ ಆ ಥರ ತುಂಬ ಸುಲಭವಾಗಿ ಇದೆ. ಇದು ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು. ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ. ತುಂಬ ಸಿಂಪಲಾಗಿದೆ, ಹೆಚ್ಚು ಕಷ್ಟ ಏನಿಲ್ಲ. ಚೆನ್ನಾಗೂ ಕಾಣಿಸುತ್ತೆ ಮಧ್ಯೆ ಮಧ್ಯೆ ಒಂದು ಬೀಡ್ ಬಂದಾಗ. ಇದಕ್ಕೆ ನೀವು ಬೇಕು ಅಂದರೆ ಈ ದೊಡ್ಡ ಬೀಡ್ನ ಮೇಲೆ ಇದೆಯಲ್ವ ಕೆಂಪು ಆರ್ಚ್ ರೆಡ್ ಕಲರ್ನ ದಾರದಲ್ಲಿ ಮಾಡಿರೋದು, ಅದರ ಮೇಲೆ ಎಂಡ್ ಆಗುವಲ್ಲಿ ಒಂದು ಸ್ಟೋನ್ ಚೈನನ್ನು ಬೇಕಾದ್ರೂ ಹಾಕ್ಕೋಬೋದು. ಅವಾಗ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ, ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದ 4 ಚೈನ್ಗಳಲ್ಲಿ ಕುಚ್ಚು ಹಾಕಿದ್ದೀನಿ. ನೀವು ಮಾಡಿ ನೋಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.